ಹಲೋ ಗೈಸ್, ನಾವಿದ್ದೀವಿ ಇವತ್ತು ಶಿವಾಜಿ ಮಿಲಿಟರಿ ಹೋಟೆಲಲ್ಲಿ. ನೀವು ಬೇರೆ ವಿಡಿಯೋಗಳಲ್ಲೆಲ್ಲ ಈ ಒಂದು ಫುಡ್ ರಿವ್ಯೂನ ನೋಡಿರ್ತೀರಿ. ನಾವು ನಮ್ಮ ಒಂದು ವಿಡಿಯೋದಲ್ಲಿ ಫುಡ್ ರಿವ್ಯೂ ಜೊತೆಗೆ ಒಂದು ಕಿಚನ್ ಟೂರ್ನ ಕೂಡ ಮಾಡ್ತಾ ಇದ್ದೀವಿ. ಹೌದು, ಇಲ್ಲಿನ ಒಂದು ಬಿರಿಯಾನಿ ಹೇಗೆ ಪ್ರಿಪೇರ್ ಆಗುತ್ತೆ, ಇವರ ಒಂದು ಮಸಾಲಾ ರೆಸಿಪಿ ಏನಂತೆಲ್ಲ ಹೇಳ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಲೋ ಗೈಸ್, ನಾವಿವತ್ತು ಶಿವಾಜಿ ಮಿಲಿಟರಿ ಹೋಟೆಲ್ ಅಲ್ಲಿ ಇದೀವಿ. ನೀವು ನೋಡ್ತಾ ಇರ್ಬೋದು, ಜಯನಗರ 8 ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಶಿವಾಜಿ ಮಿಲಿಟರಿ ಹೋಟೆಲ್ ಅಲ್ಲಿ ನಾವಿದೀವಿ. ನೀವೇನಾದ್ರೂ ಒಂದು ನಾನ್ ವೆಜ್ ಪ್ರಿಯರ್ ಆಗಿದ್ರಿ ಅಂದ್ರೆ ನಿಮ್ಗೆ ಒಂದು ಅಥೆಂಟಿಕ್ ಸ್ಟೈಲ್ ನಾಟಿ ಬಿರಿಯಾನಿ ಆಗಿರ್ಬೋದು, ದಮ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಅಥವಾ ನೀವೇನೇ ಮಟನ್ ರಿಲೇಟೆಡ್ ಐಟಮ್ಸ್ ನ ತಿನ್ನಕ್ ನೀವೇನಾದ್ರೂ ಇಷ್ಟಪಡ್ತೀರಿ ಅಂದ್ರೆ ಇದೊಂದು ಒನ್ ಆಫ್ ದ ಬೆಂಗಳೂರಲ್ಲಿ ಬೆಸ್ಟ್ ಪ್ಲೇಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಒಂದು ಚಿಕನ್ ಬಿರಿಯಾನಿ ಮತ್ತು ದಮ್ ಬಿರಿಯಾನಿ ಇವನ್ನೆಲ್ಲ ಒಂದು ಅಥೆಂಟಿಕ್ ಸ್ಟೈಲ್ ಅಲ್ಲಿ ಸರ್ವ್ ಮಾಡ್ತಾರೆ. ನೀವು ಇದಕ್ಕೆ ಬರೋದು ಕೂಡ ತುಂಬಾ ಒಂದು ಸುಲಭ ಆಗಿದೆ. ಬಸ್ ಸ್ಟ್ಯಾಂಡಿಗೆ ತುಂಬಾ ಹತ್ರನೇ ಇದೆ, ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ಹತ್ರನೇ ಇದೆ. ಇಲ್ಲಿ ನಿಮ್ಗೆ ಕಾಣಿಸ್ತದೆ ಬನಶಂಕರಿ ಬಸ್ ಸ್ಟೇಷನ್ ಏನಿದೆಯಲ್ಲ, ಅಲ್ಲಿಂದ ನೀವು ಒಂದು 50 ಮೀಟರ್ಸ್ ಒಳಗಡೆ ಒಂದು ಜಯನಗರ 8 ಬ್ಲಾಕ್ ಈ ಒಂದು ರೋಡ್ ಅಲ್ಲಿ ಬಂದ್ರಿ ಅಂದ್ರೆ ನಿಮ್ಗೆ ಆನ್ ರೋಡೇ, ಇದು ರೋಡ್ ಪಕ್ಕನೇ ಇದು ಲೊಕೇಟ್ ಆಗಿರುತ್ತೆ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್. ಗೂಗಲ್ ಅಲ್ಲಿ 23K ಪ್ಲಸ್ ಜನಗಳು ಇದನ್ನ ಶಿವಾಜಿ ಮಿಲಿಟರಿ ಹೋಟೆಲ್ ನ ರಿವ್ಯೂ ಮಾಡಿದ್ದಾರೆ ಮತ್ತು ತುಂಬಾ ಹೈಲಿ ರೇಟೆಡ್ ಕೂಡ ಆಗಿದೆ. ನಿಮ್ಗೆ ಯೂಟ್ಯೂಬ್ ಅಲ್ಲಿ, ರೀಲ್ಸ್ ಅಲ್ಲಿ, ಶಾರ್ಟ್ ಅಲ್ಲಿ ಕೂಡ ತುಂಬಾ ಹೆವಿ ಫೇಮಸ್ ಆಗಿದೆ. ಇದೊಂದು ತುಂಬಾ ಒಂದು ಹೈಲಿ ರೇಟೆಡ್ ಕೂಡ ಆಗಿದೆ. ನಾವೀಗ ಒಳಗಡೆ ಹೋಗ್ಬಿಟ್ಟು ಅಲ್ಲಿನ ಒಂದು ಐಟಮ್ಸ್ ಗಳನ್ನ ತಿಂದ್ಬಿಟ್ಟು ಅವರೊಂದು ಸರ್ವಿಂಗ್ ಸ್ಟೈಲ್ ಆಗಿರ್ಬೋದು, ಒಂದು ಹಾಸ್ಪಿಟಾಲಿಟಿ ಆಗಿರ್ಬೋದು, ಎಲ್ಲ ನಿಮ್ಗೆ ಡೈನಿಂಗ್ ಪ್ರಿಫರೆನ್ಸ್ ಎಲ್ಲ ಹೇಗಿದೆ ಅಂತ ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀವಿ. ನಾವು ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನಿಮ್ಗೆ ಏನಾದರೂ ತುಂಬ ಜಾಸ್ತಿ ಇಷ್ಟ ಆಯ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಕೂಡ ಮಾಡಿ. ಬನ್ನಿ, ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಮುಂಚೆ ವಿಡಿಯೋದ ಪ್ರೋಮೋದಲ್ಲಿ ಹೇಳ್ದಂಗೆ ನಾವು ಬರೀ ಫುಡ್ ರಿವ್ಯೂ ಅಷ್ಟೇ ಮಾಡ್ತಾ ಇಲ್ಲ, ಇಲ್ಲಿನ ಒಂದು ಕಿಚನ್ ಟೂರ್ನ ಕೂಡ ಮಾಡ್ತಾ ಇದ್ದೀವಿ. ಹೌದು, ಇಲ್ಲಿ ಕಿಚನ್ ಟೂರ್ ಮಾಡಿಬಿಟ್ಟು ಅಲ್ಲಿ ಹೇಗೆಲ್ಲ ಒಂದು ಬಿರಿಯಾನಿನ ಮತ್ತು ಇನ್ನು ಉಳಿದಿರ್ತಕ್ಕಂಥ ಹಲವಾರು ಚಿಕನ್ ಮಟನ್ ಐಟಮ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ನಾನು ನಿಮಗೆ ಒಂದು ಊಟನ ತಿಂದ್ಬಿಟ್ಟು ಈ ಒಂದು ಫುಡ್ ಟೇಸ್ಟ್, ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಹೇಗಿದೆ ಅಂತ ನಾನು ನಿಮಗೆ ಒಂದು ಓವರ್ ಆಲ್ ರಿವ್ಯೂನ ಕೂಡ ಕೊಡ್ತೀನಿ. ನಾನು ಮುಂಚೆನೇ ವಿಡಿಯೋದಲ್ಲಿ ತಿಳಿಸಿದಂಗೆ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ಏನಾಗಿದೆ, ಜಯನಗರ 8 ಬ್ಲಾಕಲ್ಲಿ ಲೊಕೇಟ್ ಆಗಿದೆ. ನೀವು ಈ ಒಂದು ಗ್ರೌಂಡ್ ಫ್ಲೋರ್ನ ಬಿಟ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಬರಬೇಕಾಗುತ್ತೆ. ಹೌದು, ಈ ಒಂದು ಮೊದಲನೇ ಅಂತಸ್ತಿನಲ್ಲಿ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ಲೊಕೇಟ್ ಆಗಿರುತ್ತೆ. ನೀವು ಬಂದ ತಕ್ಷಣ ನಿಮಗೆ ಏನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಈ ರೀತಿ ಒಂದು ಆ್ಯಂಬಿಯನ್ಸ್ ನಿಮ್ಗೆ ಕಾಣುತ್ತೆ. ತುಂಬ ಒಳ್ಳೆ ಕ್ರೌಡ್ ಇರುತ್ತೆ. ನಾವು ಹೋಗಿದ್ದ ದಿನ ಅಷ್ಟು ಕ್ರೌಡ್ ಏನು ಇರಲಿಲ್ಲ. ಯೂಶಲಿ ಸಂಡೇನೇ ಹೋಗಿದ್ರು ಕೂಡ ಇಷ್ಟೇ ಕ್ರೌಡ್ ಇತ್ತು. ಬಟ್ ಅಲ್ಲಿಗೂ ಕೂಡ ನೋಡ್ತಾ ಇರ್ಬೋದು ನೀವು, ಎಲ್ಲ ಸೀಟ್ ಕೂಡ ಫಿಲ್ ಆಗಿತ್ತು, ನೋಡ್ತಾ ಇರ್ಬೋದು. ಈಗ ನಾನು ಇನ್ನೇನು ನಿಮ್ಗೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ನ ಒಂದು ಕಿಚನ್ನ ತೋರಿಸ್ತೀನಿ ಹೇಗಿದೆ ಅಂತ. ನಾವು ಅಂದ್ಕೊಂಡ ರೀತಿ ಏನು ದೊಡ್ಡ ಮಟ್ಟದ ಒಂದು ಕಿಚನ್ ಏನಾಗಿರಲಿಲ್ಲ, ಚಿಕ್ಕದಾಗೆ ಒಳ್ಳೆ ಚೊಕ್ಕದಾಗ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ನಾವಿಲ್ಲಿ ಕೇಳ್ಪಟ್ಟಂಗೆ ಇಲ್ಲಿ ಒಂದು ಬಿರಿಯಾನಿ ಏನಾಗಿದೆ, ಒಂದು ಫಾಸ್ಟ್ ಮೂವಿಂಗ್ ಐಟಮ್ ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ಬಿರಿಯಾನಿಯ ಪಾತ್ರೆ ಇದೆ, ಬಿರಿಯಾನಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಒಂದು ರೌಂಡ್ಸಲ್ಲಿ ಬಿರಿಯಾನಿನ ರೆಡಿ ಮಾಡ್ತಾನೆ ಇರ್ತಾರೆ. ತುಂಬ ಬೇಗ ಖಾಲಿ ಆಗ್ತಾನೆ ಇರುತ್ತೆ ಬಿರಿಯಾನಿ. ಹಂಗೆ ಖಾಲಿ ಆದ ತಕ್ಷಣ ಪಕ್ಕ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲ ಒಂದು ಹೋಮ್ ಮೇಡ್ ಮಸಾಲಾಸು, ಯಾವುದೇ ರೀತಿಯ ಒಂದು ಪ್ಯಾಕೆಟ್ ಮಸಾಲಾನ ಇವ್ರು ಯೂಸ್ ಮಾಡ್ತಿಲ್ಲ. ಎಲ್ಲ ಒಂದು ಮಸಾಲಾನ ಕೂಡ ಇವರೇ ರುಬ್ಬಿಬಿಟ್ಟು ಇವರೇ ತಯಾರು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ಏನಿದೆ, ಒಂದು ಕಿಚನ್ ಏರಿಯಾ ಅಂತಲೇ ಹೇಳ್ಬೋದು. ಇದು ನೋಡ್ತಾ ಇರ್ಬೋದು, ಇಲ್ಲೇನೋ ಬೇರೆ ರೆಡಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ತುಂಬ ಕೊತ್ತ ಅಂತ ಕುದೀತಾ ಇದೆ. ಏನಕ್ಕೆ ಈ ಒಂದು ಪ್ಲೇಸ್ಗೆ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಲೈಪ್ ಆಗಿರ್ಬೋದು, ಈ ಒಂದು ಬೆಂಗಳೂರು ಜನಗಳ ಬಾಯಲ್ಲಿ ಆದರೂ ಕೇಳ್ಬೋದು ನೀವು, ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ತುಂಬಾ ಫೇಮಸ್ ಇದೆ. ಏನಕ್ಕೆ ಇಷ್ಟು ಫೇಮಸ್ ಅಪ್ಪ ಅಂದರೆ, ಇದು ತುಂಬ ಮೊನ್ನೆ ಸ್ಟಾರ್ಟ್ ಮಾಡಿರೋದಲ್ಲ. 1975ನೇ ಇಸ್ವಿಯಿಂದ ಇವರು ಸ್ಟಾರ್ಟ್ ಮಾಡಿಕೊಂಡು ತುಂಬ ಸಕ್ಸಸ್ಫುಲ್ಲಾಗಿ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ನ ರನ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ನಿಮಗೆ ತೋರಿಸಿದೆ, ಇವರು ಯಾವುದೇ ಒಂದು ಬ್ರ್ಯಾಂಡ್ನ ಆಗಿರ್ಬೋದು, ಯಾವುದೋ ಒಂದು ಪ್ಯಾಕೆಟ್ ಮಸಾಲಾಸ್ನ ಇವರು ಯೂಸ್ ಮಾಡ್ತಾ ಇಲ್ಲ. ಇವರೇ ಒಂದು ಹೋಮ್ ಮೇಡ್, ಇವ್ರದೇ ಆದಂತಹ ಒಂದು ಓನ್ ಮಸಾಲಾ ರೆಸಿಪಿ ಇದೆ. ಅದಕ್ಕೆ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ಇಷ್ಟೊಂದು ಫೇಮಸ್ ಆಗಿರ್ಬೋದು. ಮತ್ತು ನಾನೇನೋ ಒಂದು ಯೂನಿಕ್ನೆಸ್ನ ಈ ಒಂದು ಹೋಟೆಲಲ್ಲಿ ಗಮನಿಸಿದೆ ಅಂದರೆ, ನೀವು ಯಾವುದೇ ಒಂದು ಕ್ರೌಡ್ ಇರ್ತಕ್ಕಂಥ ಫುಡ್ ಪ್ಲೇಸಸಲ್ಲಿ ಹೋದ್ರೆ ಅಂದರೆ ಆರ್ಡರ್ ಕೊಟ್ಟಮೇಲೆ 25 ನಿಮಿಷ 30 ನಿಮಿಷ ಮಿನಿಮಮ್ ಅಷ್ಟು ಟೈಮ್ ತೊಗೊಂಡ್ಮೇಲೆ ನಿಮ್ಮ ಆರ್ಡ್ರ್ ಬರುತ್ತೆ. ಬಟ್ ಇಲ್ಲಿ ಏನಾಯ್ತಪ್ಪ ಅಂದರೆ, ನಾವು ಆರ್ಡ್ರ್ ಕೊಟ್ಟು ವಿತಿನ್ ಒಂದು 10-15 ಮಿನಿಟ್ಸ್ ಒಳಗಡೆ ಆರ್ಡ್ರ್ ಬಂತು. ತುಂಬ ಒಂದು ಫಾಸ್ಟ್ ಸರ್ವಿಂಗ್ ಕೂಡ ಇವರು ಮಾಡ್ಕೊಂಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ನ ಫುಡ್ನ ರಿವ್ಯೂ ಮಾಡ್ತೀವಿ. ನಮ್ಮ ಒಂದು ಟೇಸ್ಟ್ ಬಗ್ಗೆ ನಾವು ನಿಮ್ಮ ಹತ್ರ ಹಂಚ್ಕೊಳ್ತೀವಿ. ಅದಕ್ಕೂ ಮುಂಚೆ ನೀವೇನಾದರೂ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ಗೆ ಮುಂಚೆ ಬಂದಿದ್ದರೆ ನಿಮ್ಮ ಒಂದು ಟೇಸ್ಟ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವೇನಾದರೂ ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿಗಾಗಿರ್ಬೋದು, ಅಥವಾ ನಮ್ಮ ಒಂದು ವೀಕ್ಷಕರಿಗಾಗಿರ್ಬೋದು ಈ ಒಂದು ಹೋಟೆಲ್ ಬಗ್ಗೆ ಸಜೆಸ್ಟ್ ಮಾಡ್ತಿದ್ದೀರಾ ಅಂದರೆ ಏನಕ್ಕೆ ಸಜೆಸ್ಟ್ ಮಾಡ್ತಿದ್ದೀರಾ, ಇಲ್ಲಿ ಯಾವ ಒಂದು ಐಟಮ್ನ ಟ್ರೈ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲೇಬೇಡಿ. ಈ ಒಂದು ಹೋಟೆಲ್ಗೆ ಒಂದು ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಇನ್ನೂ ಹಲವಾರು ಫುಡ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ನೀವು ಮನೆಯಲ್ಲೇ ಕೂತ್ಬಿಟ್ಟು ಈ ಒಂದು ಫುಡ್ನ ಎಂಜಾಯ್ ಕೂಡ ಮಾಡ್ಬೋದು. ನೋಡಿ, ಒಂದು ಪ್ಲೇಟ್ ಬಿರಿಯಾನಿಯಲ್ಲಿ ಇಷ್ಟೆಲ್ಲ ಒಂದು ಪೀಸಸ್ಸು ಮತ್ತು ಇಷ್ಟೇ ರೈಸ್ನ ಇವರು ಹಾಕ್ಕೊಡ್ತಾರೆ. ಇವರ ಒಂದು ಕ್ವಾಂಟಿಟಿ ಇಷ್ಟ ಆಗಿದೆ ನೋಡಿ. ಆ ಒಂದು ಏನು ಆ ಥರ ಒಂದು ಬೌಲ್ ಥರ ಏನಿದೆಯಲ್ಲ ಅದರಲ್ಲಿ ಅಷ್ಟು ಕೊಡ್ತಾರೆ, ನೋಡ್ತಾ ಇರ್ಬೋದು.
ಇಲ್ಲಿ ಊಟನ ಕೂಡ ಒಂದು ಬಾಳ್ಯದೆಲೆಯಲ್ಲಿ ಸರ್ವ್ ಮಾಡಿ ಕೊಡ್ತಾರೆ. ಯಾವುದು ಏನು ಬನಾನಾ ಲೀವ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಬಾಳ್ಯದೆಲೆಯಲ್ಲಿ ಒಂದು ಫುಡ್ನ ಸರ್ವ್ ಮಾಡಿಕೊಡ್ತಾರೆ. ನೋಡಿ, ನಾನು ನೀಟಾಗಿ ನೀರನ್ನ ಹಾಕ್ಬಿಟ್ಟು ಬಾಳ್ಯದೆಲೆನ ತೊಳ್ಕೊತಾ ಇದ್ದೀನಿ. ನೀವು ಕೂಡ ನೆಕ್ಸ್ಟ್ ಏನಾದರೂ ಬಾಳ್ಯದೆಲೆಯಲ್ಲಿ ಎಲ್ಲಾದರೂ ಊಟ ಮಾಡ್ತಾ ಇರ್ತೀರ ಅಂದರೆ ತುಂಬ ಸ್ವಚ್ಛವಾಗಿ ಆ ಒಂದು ಎಲೆನ ತೊಳ್ಕೊಂಬಿಟ್ಟು ಊಟ ಪ್ರಾರಂಭಿಸಿ ಅಂತ ನಾನು ನಿಮಗೆ ಒಂದು ಚಿಕ್ಕ ಟಿಪ್ ಕೊಡ್ತಿದ್ದೀನಿ. ಇಲ್ಲಿ ನೀವು ಏನೇ ಫುಡ್ನ ಆರ್ಡರ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ಸರ್ವ್ ಮಾಡೋದೇ ಈ ಒಂದು ರಾಯ್ತ ಥರ ಇರಲಿಲ್ಲ, ಒಂಥರ ತುಂಬ ಒಂದು ವೆಜಿಟೇಬಲ್ ಮಿಕ್ಸ್ ಥರ ಇತ್ತು ಹೇಳ್ತಾ ಇರ್ಬೋದು. ಅಂದರೆ ಜಾಸ್ತಿ ಸೌತೆಕಾಯಿ ಇತ್ತು, ಸೌತೆಕಾಯಿ ಮತ್ತು ಒಂದು ಈರುಳ್ಳಿ, ಈ ಒಂದು ಮೆಣಸಿನ್ಕಾಯಿ ಒಂದು ಮಿಕ್ಸ್ಚರ್ ಆ ಥರ ಇತ್ತು. ಆ ಒಂದು ರಾಯ್ತನ ಅವ್ರು ಹಾಕಿ ಹೋಗಿದ ತಕ್ಷಣ ನಮ್ಮ ಒಂದು ಆರ್ಡ್ರ್ ಕೂಡ ಬಂದುಬಿಡ್ತು. ಬನ್ನಿ ಇನ್ಯಾಕೆ ತಡ, ಈ ಒಂದು ಬಿರಿಯಾನಿನ ತಿಂದ್ಬಿಟ್ಟು ಈ ಒಂದು ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಗೈಸ್, ನಾವೀಗ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲಲ್ಲಿ ನಾವು ಚಿಕನ್ ಬಿರಿಯಾನಿ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಚಿಕನ್ ಬಿರಿಯಾನಿ ನಮಗೆ ಸರ್ವ್ ಮಾಡಿದ್ದಾರೆ. ನೋಡಿ, ನೀಟಾಗಿ ಒಳ್ಳೆ ಅಥೆಂಟಿಕ್ ಆಗಿ ಬಾಳೆದೆಲೆಯಲ್ಲಿ ಒಂದು ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದು ರಾಯ್ತ ಕೂಡ ಕೊಟ್ಟೋಗ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗು. ಮತ್ತು ಇದು ನೋಡಿ, ನಿಮ್ಗೆ ಒಂಥರ ಏನೋ ಶೇರ್ವ ಥರ ಏನೋ ಸೈಡ್ಗೆ ಕೊಟ್ಟೋಗಿದ್ದಾರೆ. ಮತ್ತು ಈಗ ನಮ್ಮ ಚಿಕನ್ ಬಿರಿಯಾನಿ ಕೂಡ ನಮ್ಮಲ್ಲಿದೆ. ಈ ಚಿಕನ್ ಬಿರಿಯಾನಿ ಕೂಡ ಒಂಥರ ಒಂದು ಎಲೆಯಲ್ಲಿ ದಮ್ ಗಡಿಸಿರೋ ಒಂದು ಎಲೆಯಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆ ಫೀಲ್ ಕೊಡ್ತಾ ಇದೆ ಬಿರಿಯಾನಿಗೆ. ನೋಡೋಣ ಬಿರಿಯಾನಿ ಹೇಗಿದೆ ಅಂತ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ಎಲ್ಲ ಪೀಸಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ನೋಡಿ, ಒಂದು ನಿಂಬು ಹಾಕಿದ್ದಾರೆ. ನಾನು ನಿಮಗೆ ಬಿರಿಯಾನಿ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ, ಬಿರಿಯಾನಿ ಒಟ್ಟಿಗೆ ಈಗ ನಾವು ಚಿಕನ್ ಚಾಪ್ಸ್ ಹೇಳಿದ್ವಿ. ಆ ಚಿಕನ್ ಚಾಪ್ಸ್ ಕೂಡ ನಮ್ಮೊಟ್ಟಿಗೆ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕನ್ ಚಾಪ್ಸ್ ಕೂಡ ಇದೆ. ಅದಕ್ಕಿಂತ ಮುಂಚೆ ನಾನು ಬಿರಿಯಾನಿನ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ತುಂಬ ಬಿಸಿ ಬಿಸಿಯಾಗಿ ಸಖತ್ತಾಗಿದೆ. ಒಳ್ಳೆಯ ಒಂದು ಬಿರಿಯಾನಿಯ ಒಂದು ಅರೋಮ ಕೂಡ ತುಂಬ ಸಖತ್ತಾಗಿ ಬರ್ತಾ ಇದೆ. ಸಖತ್ತಾಗಿದೆ ಬಿರಿಯಾನಿ ಮಾತ್ರ. ಬಿರಿಯಾನಿ ರೈಸ್ ಅಂತೂ ಸಖತ್ತಾಗಿ ಒಳ್ಳೆ ಬಾಯ್ಲ್ಡ್ ಆಗಿ ಚೆನ್ನಾಗಿದೆ. ಚಿಕನ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ, ನೋಡ್ತಾ ಇರ್ಬೋದು, ಸಾಫ್ಟ್ ಆಗಿದೆ. ಚೆನ್ನಾಗಿದೆ ಶಿವಾಜಿ ಮಿಲಿಟರಿ ಹೋಟೆಲ್ನ ಚಿಕನ್ ಬಿರಿಯಾನಿ. ಅಷ್ಟಾಗಿ ಸ್ಪೈಸಿಯಾಗಿ ಏನಿಲ್ಲ, ನಮಗೆ ತುಂಬ ಸ್ವಲ್ಪ ಸ್ಪೈಸಿ ನಾವು ಇಷ್ಟಪಡ್ತೀವಿ. ಓಕೆ, ಒಂದು ಆವರೇಜ್ ಸ್ಪೈಸಿನೇ ಇದೆ. ಟೇಸ್ಟ್ ಕೂಡ ಓವರ್ ಆಲ್ ಆಗಿ ಚೆನ್ನಾಗಿದೆ. ಚಿಕನ್ ಕೂಡ ಒಳ್ಳೆ ಸಖತ್ತಾಗಿ ಬಾಯ್ಲ್ ಆಗಿದೆ, ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಈಗ ಚಿಕನ್ ಚಾಪ್ಸ್ ಕೂಡ ಇದೆ. ನಾನು ನಿಮಗೆ ಚಿಕನ್ ಚಾಪ್ಸ್ ಕೂಡ ಟ್ರೈ ಮಾಡಿ ಹೇಳ್ತೀನಿ. ಚಿಕನ್ ಚಾಪ್ಸ್ ಕೂಡ ಇದೆ. ಚಿಕನ್ ಚಾಪ್ಸ್ ಕೂಡ ತುಂಬ ಸಖತ್ತಾಗಿದೆ ಅಂತ ಹೇಳ್ತೀನಿ. ಈ ಒಂದು ಮಸಾಲ ತುಂಬ ಚೆನ್ನಾಗಿದೆ. ಒಂದು ಚಿಕನ್ ಚಾಪ್ಸ್ನ ಒಂದು ಮಸಾಲ ಫ್ಲೇವರ್ ಏನಿದೆ ನನಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ನೆಕ್ಸ್ಟ್ ಯಾವಾಗಾದರೂ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ಬಂದರೆ ಒಂದು ಚಿಕನ್ ಚಾಪ್ಸ್ನ ಆರ್ಡರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇಲ್ಲಿ ಏನು ನಾವು ಅಬ್ಸರ್ವ್ ಮಾಡಿದ್ವಿ ಅಂದರೆ, ನಾವೊಂದು ಈ ಒಂದು ಮಿಲಿಟರಿ ಹೋಟೆಲ್ ಏನನ್ನ ಜಾಸ್ತಿ ಅಬ್ಸರ್ವ್ ಮಾಡಿದೆ ಅಂದರೆ, ಆಲ್ಮೋಸ್ಟ್ ಇಲ್ಲಿ ಚಿಕನ್ ರಿಲೇಟೆಡ್ ಐಟಮ್ ತುಂಬ ಕಡಿಮೆ ಇದೆ. ಮಟನ್ನೇ ಜಾಸ್ತಿ ಸರ್ವ್ ಮಾಡ್ತಾ ಇದ್ದಾರೆ. ಒಂದು ಮಟನ್ ರಿಲೇಟೆಡ್ ಐಟಮ್ಸೇ ತುಂಬ ಮೆನ್ಯೂಲ್ಲಿ ತುಂಬ ಹೋಗಿದೆ. ನಿಮಗೆ ವೆಜ್ ಅಂತೂ ಏನು ಸಿಗೋದಿಲ್ಲ ಇಲ್ಲಿ. ಗೀ ರೈಸ್ ಬಿಟ್ಟರೆ ನಿಮಗೆ ವೆಜ್ಜಲ್ಲಿ ಗೀ ರೈಸ್ ದೋಸೆ ಬಿಟ್ಟರೆ ಮತ್ತೆ ಏನು ಸಿಗೋದಿಲ್ಲ. ಮತ್ತು ನಿಮಗೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಮತ್ತು ವಾಟರೆಲ್ಲ ಅವ್ರು ಪ್ರೊವೈಡ್ ಮಾಡ್ತಾರೆ. ಬಟ್ ನಾವು ದುಡ್ಡು ಪೇ ಮಾಡಬೇಕು. ಇಲ್ಲಿ ನೋಡಿ, ಒಂದು ಬಿರಿಯಾನಿ ಜೊತೆಗೆ ಒಂದು ಚಿಕನ್ ಚಾಪ್ಸ್ನ ಕಲಿಸ್ಕೊಂಡು ತಿಂತಾ ಇದ್ರೆ ತುಂಬ ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಈಗ ಅಶೋಕ್ ಕೂಡ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದಾನೆ. ಈಗ ಅವನ ಒಂದು ಜೆನ್ಯೂನ್ ರಿವ್ಯೂ ಕೂಡ ನಾವು ಕೇಳೋಣ. ಅವನಿಗೆ ಬಿರಿಯಾನಿ ಎಷ್ಟು ಇಷ್ಟ ಆಯ್ತು ಅಂತ ಕೂಡ ಕೇಳೋಣ, ಬನ್ನಿ. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗೈತಿ. ನಾವು ಬೆಂಗಳೂರಲ್ಲಿ ಇನ್ನೂ ಹಲವಾರು ಕಡೆ ಬಿರಿಯಾನಿನ ಟ್ರೈ ಮಾಡಿದ್ದೀವಿ. ಆ ಒಂದು ಬಿರಿಯಾನಿಗೂ ಮತ್ತು ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ಬಿರಿಯಾನಿಗೂ ಏನಪ್ಪ ಡಿಫ್ರೆನ್ಸ್ ಇದೆ ಅಂತ ಕೇಳಿದಾಗ ನಮ್ಮ ಒಂದು ಅಶೋಕ್ನ ಉತ್ತರ ಇದಾಗಿತ್ತು ನೋಡಿ. ಓವರ್ ರೇಟೆಡ್. ಪರವಾಗಿಲ್ಲ. ಪರವಾಗಿಲ್ಲ, ತಿನ್ಬೋದು. ಫುಲ್ಲು ಅಂಥ ಟೇಸ್ಟ್ ಏನಿಲ್ಲ. ನಾವು ಅಷ್ಟು ದೂರಿಂದ ಟ್ರಾವೆಲ್ ಮಾಡಿ ಬಂದಿರೋದಕ್ಕೆ ಅಂಥ ವರ್ತ್ ಏನಿಲ್ಲ. ಬಟ್ ಟ್ರೈ ಮಾಡ್ಬೋದು. ಮತ್ತೆ ಇಲ್ಲಿಗೆ ಬಂದು ಟ್ರೈ ಮಾಡೋ ರೀತಿ ಏನಿಲ್ಲ, ತುಂಬ ಓವರ್ ರೇಟೆಡ್ ಅಂತ ನಮ್ಮ ಒಂದು ಅಶೋಕ್ ಅವರ ಅಭಿಪ್ರಾಯನ ತಿಳಿಸಿದ್ರು. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಐ ಹೋಪ್ ನೀವೆಲ್ಲರೂ ಈ ಒಂದು ಕಂಟೆಂಟ್ನ ತುಂಬ ಇಷ್ಟಪಟ್ಟಿರ್ತೀರ ಅಂತ ಭಾವಿಸ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆಗೆ ಹೊಸ ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನಿಮ್ಗೇನಾದರೂ ವಿಡಿಯೋ ತುಂಬ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.